Dear students, welcome to my channel Dhanushta for class 8 second language English model paper for March 2024. ಇಲ್ಲಿ ಬರುವಂತ ಎಲ್ಲ ಕ್ವೆಶ್ಚನ್ಸ್ಗೂ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಫಸ್ಟ್ ಪೇಜ್ ಅಲ್ಲಿ ಇನ್ಫಾರ್ಮೇಶನ್ ಟು ಬಿ ಫಿಲ್ಡ್ ಬೈ ಸ್ಟೂಡೆಂಟ್ಸ್, ದೆನ್ ಫಿಲ್ಡ್ ಬೈ ರೂಮ್ ಇನ್ವಿಜಿಲೇಟರ್, ದೆನ್ ಫಿಲ್ಡ್ ಬೈ ಎವ್ಯಾಲ್ಯೂಯೇಟರ್. ಫ್ರಮ್ ದ ನೆಕ್ಸ್ಟ್ ಪೇಜ್ ದ ಕ್ವೆಶ್ಚನ್ ಸ್ಟಾರ್ಟ್ಸ್. ಫಸ್ಟ್ 16 ಕ್ವೆಶ್ಚನ್ಸ್ ಇದೆ, ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಇಲ್ಲಿ ಈಚ್ ಸೆಂಟೆನ್ಸ್ಗೆ 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಕರೆಕ್ಟ್ ಆಪ್ಷನ್ಸ್ ನಾವು ಸೆಲೆಕ್ಟ್ ಮಾಡಿ ಇಲ್ಲಿ ಕೊಟ್ಟಿರೋ ಬಾಕ್ಸ್ ಅಲ್ಲಿ ಆಲ್ಫಾಬೆಟ್ ನಂಬರ್ ಅನ್ನ ಹಾಕಿ ಆನ್ಸರ್ ಅನ್ನ ಬರೀತೇವೆ. ಫಸ್ಟ್ ಕ್ವೆಶ್ಚನ್, ದ ಸಿನೋನಮ್ ಆಫ್ ದ ಅಂಡರ್ಲೈನ್ ವರ್ಡ್. ಅಂಡರ್ಲೈನ್ ವರ್ಡ್ ಯಾವ್ದು ಇಲ್ಲಿ? ಟ್ರೆಷರ್. ಸಿನೋನಮ್ ಅಂದ್ರೆ ಸೇಮ್ ಮೀನಿಂಗ್, ಸಮಾನಾರ್ಥಕ ಪದ. ಸೊ ಟ್ರೆಷರ್ ಗೆ ಸಮಾನಾರ್ಥಕ ಪದ ಈ 4ರಲ್ಲಿ ಯಾವ್ದು ಬರುತ್ತೆ? ವೆಲ್ತ್. ಸೊ ಆಪ್ಷನ್ ಸಿ, ವೆಲ್ತ್. ಸೆಕೆಂಡ್ ಕ್ವೆಶ್ಚನ್, ದ ಅಪ್ರೋಪ್ರಿಯೇಟ್ ಆಂಟನಮ್ ಆಫ್ ದ ಅಂಡರ್ಲೈನ್ ವರ್ಡ್. ಆಂಟನಮ್ ಮೀನ್ಸ್ ಆಪೋಸಿಟ್ ವರ್ಡ್, ವಿರುದ್ಧ ಪದ. ಸೊ ಓಲ್ಡ್ ಗೆ ಆಪೋಸಿಟ್ ವರ್ಡ್ ಈ 4 ಅಲ್ಲಿ ಯಾವುದು? ಯಂಗ್. ಸೊ ಆಪ್ಷನ್ ಬಿ ಇಸ್ ದ ಯಂಗ್. ಯು ಹ್ಯಾವ್ ಟು ರೈಟ್ ಹಿಯರ್. ಕ್ವೆಶ್ಚನ್ ನಂಬರ್ 3, ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್. 2 ಬ್ಲಾಂಕ್ಸ್ ಇದೆ ಇಲ್ಲಿ ಈ ಕ್ವೆಶ್ಚನ್ ಗೆ. ಸೊ ವಿ ಹ್ಯಾವ್ ಟು ಸೆಲೆಕ್ಟ್. ವೆನ್ ವಿ ಯೂಸ್ ದ ಎ ಬಿಫೋರ್ ದ ವರ್ಡ್ ದಟ್ ಬಿಗಿನ್ ವಿತ್ ದ ಕಾನ್ಸನೆಂಟ್ ಸೌಂಡ್. ಆನ್ ಯಾವಾಗ ಯೂಸ್ ಮಾಡ್ತೀವಿ? ದ ವರ್ಡ್ ಬಿಫೋರ್ ದ ವರ್ಡ್ ಬಿಗಿನಿಂಗ್ ವಿತ್ ದ ವೊವೆಲ್ ಸೌಂಡ್. ಕರೆಕ್ಟಾ? ದೆನ್ ದ ಬಂದ್ಬಿಟ್ಟು ವಿ ನೋ ದಟ್ ಇಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ರೆಫರಿಂಗ್. ಎಕ್ಸಾಕ್ಟ್ ಆಗಿ ನಾವು ಯಾವ್ದನ್ನ ರೆಫರ್ ಮಾಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ನಾವು ದ ಯೂಸ್ ಮಾಡ್ತೀವಿ. ಸೊ ಗಂಗಾ ಈಸ್ ಎ ಸ್ಯಾಕ್ರೆಡ್. ಎ ಯೂಸ್ ಮಾಡ್ತೇವೆ ಬಿಕಾಸ್ ಕಾನ್ಸನೆಂಟ್ ಸೌಂಡ್. ದೆನ್ ಲಾಂಗೆಸ್ಟ್ ರಿವರ್, ವಿ ನೋ ದಟ್ ವಿಚ್ ಇಸ್ ದ ಲಾಂಗೆಸ್ಟ್ ರಿವರ್? ಗಂಗಾ. ಎಕ್ಸಾಕ್ಟ್ಲಿ ವಿ ಆರ್ ರೆಫರಿಂಗ್ ದ ಗಂಗಾ ಆಸ್ ದ ಲಾಂಗೆಸ್ಟ್ ರಿವರ್. ಸೊ ದಟ್ ಈಸ್ ದ ರೀಸನ್ ದ. ಸೊ ಆಪ್ಷನ್ ಡಿ, ಎ, ದ. Then question number 4, appropriate form of the verb to be filled in the blank. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಡಿಕ್ಟೇಟ್ ಕೊಟ್ಟಿದ್ದಾರೆ, ಅದಕ್ಕೆ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಬರೀಬೇಕು. ಸೊ ಪಾಸ್ಟ್ ಫಾರ್ಮ್ ಆಫ್ ಡಿಕ್ಟೇಟ್ ಇಸ್ ಆಪ್ಷನ್ ಎ, ಡಿಕ್ಟೇಟೆಡ್. ದೆನ್ ಕ್ವೆಶ್ಚನ್ ನಂಬರ್ 5, the appropriate words to be filled in the blanks. Easy one. So option D, new and new. Then question number 6, the underlined words in the above sentence are. 2 ವರ್ಡ್ ಅನ್ನು ಅಂಡರ್ಲೈನ್ ಮಾಡಿದ್ದಾರೆ. ಸೊ ವೆನ್ ಯು ಸಿ ದ ಆಪ್ಷನ್ ಪ್ರೊನೌನ್, ವರ್ಬ್, ನೌನ್, ಅಡ್ಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ಫಾತಿಮಾ ಅಂಡ್ ಆನ್ಸರ್ ವೆದರ್ ಎ ಪ್ರೊನೌನ್, ವರ್ಬ್ ಆರ್ ಅಡ್ಜೆಕ್ಟಿವ್ ಆರ್ ನೌನ್. ವಿ ನೋ ದಟ್ ನೇಮ್ ಆಫ್ ಎ ಪರ್ಸನ್ ಇಸ್ ಎ ನೌನ್. ಸೊ ಹಿಯರ್ ಪರ್ಸನ್ ನೇಮ್ ಇಸ್ ದೇರ್. ಸೊ ಆಪ್ಷನ್ ಬಿ, ಆನ್ಸರ್ ನೌನ್. ಹಿಯರ್ ದ ಡಿಗ್ರಿ ಆಫ್ ಕಂಪ್ಯಾರಿಸನ್ ಬೇಸ್ ಮಾಡಿ ಕ್ವೆಶ್ಚನ್ ಇದೆ, ದಟ್ ಈಸ್ ಪಾಸಿಟಿವ್ ಅಂಡ್ ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್ ಡಿಗ್ರಿ. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೆವಿಯೆಸ್ಟ್, ಹೆವಿಯರ್ ಇದೆ. ಕರೆಕ್ಟಾ? ನೀವು ಈ 4 ಸ್ಟೇಟ್ಮೆಂಟ್ ಅಲ್ಲಿ. ಸೊ ಇಯರ್ ಬಾಕ್ಸ್ ಕೆಜಿಸ್ ಕೊಟ್ಟಿದ್ದಾರೆ. ಇನ್ ಕೆಜಿ 5 kg, 10 kg, 15 kg. ಸೊ 5 kg ಇಸ್ ಹೆವಿ, 10 kg ಹೆವಿಯರ್ ದ್ಯಾನ್ 5 kg ಅಂಡ್ 15 ಹೆವಿಯೆಸ್ಟ್ ದ್ಯಾನ್ 5 and 10. ಕರೆಕ್ಟಾ? ಸೊ ಆಪ್ಷನ್ ಎ, ಬಾಕ್ಸ್ ಸಿ ಇಸ್ ದ ಹೆವಿಯೆಸ್ಟ್ ಆಫ್ ಆಲ್ ದ 3. ದೆನ್ ಕ್ವೆಶ್ಚನ್ ನಂಬರ್ 8. Here for this sentence we have to use the linking word, that is connecting the sentence. So but is the connecting the sentence for this question. Option D is the answer. Nodi, Shrishti is polite. So ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಸೃಷ್ಟಿ ಮತ್ತೆ ಅವ್ರ ಸಿಸ್ಟರ್ ನ. ಸೊ ಬಟ್ her sister is rude. Next one is for underline word we have to write the pair of rhyming word. ಸೊ ಫ್ರೀಗೆ ನೀವು ಈ 4 ಏನು ವರ್ಡ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನೀವು ರೀಡ್ ಮಾಡಿದಾಗ ಸಿಮಿಲರ್ ಎಂಡಿಂಗ್ ಸೌಂಡ್ ಇರಬೇಕು. ಫಾರ್ ಎಕ್ಸಾಂಪಲ್, ಫ್ರೀಗೆ ನಾನು ಎ ಅಲ್ಲಿರೋದನ್ನ ಓದ್ತೇನೆ, ಫ್ರೀ ಡೆತ್. ಸೊ ಎಂಡಿಂಗ್ ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಇದೆ. ಕರೆಕ್ಟಾ? ಸೌಂಡ್ ಡಿಫ್ರೆಂಟ್ ಇದೆ. ದೆನ್ ಆಪ್ಷನ್ ಬಿಗೆ ಓದ್ತೇನೆ ನೋಡಿ, ಫ್ರೀ ಸಿ. ಸೊ ಎಂಡಿಂಗ್ ಸೌಂಡ್ ಸೇಮ್. ಸೊ ಆಪ್ಷನ್ ಬಿ ದ ಆನ್ಸರ್. ದೆನ್ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಬೇಸ್ಡ್ ಅಪಾನ್ ದಟ್ ವಿ ಹ್ಯಾವ್ ಟು ರೈಟ್ ದ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 10 and 11. ಸೊ ಪಿಕ್ಚರ್ ಅನ್ನು ಅಬ್ಸರ್ವ್ ಮಾಡಿ. ದೆನ್ ಕ್ವೆಶ್ಚನ್ 10 ಅಕಾರ್ಡಿಂಗ್ ಟು ದ ಪಿಕ್ಚರ್ ಅಂಡ್ ಅಕಾರ್ಡಿಂಗ್ ಟು ದಿಸ್ 4 ಆಪ್ಷನ್, ಎ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್, ಫೀಡಿಂಗ್ ದ ಬರ್ಡ್ಸ್. ಅಂಡ್ ಫಾರ್ 11 ದ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Then here one passage is there. So we have to read that passage and we have to answer for the question number 12 and 13. ಇದನ್ನ ನೀವು ರೀಡ್ ಮಾಡಿ ಇಲ್ಲಿ ಕೊಟ್ಟಿರೋ ಕ್ವೆಶ್ಚನ್ ಗೆ ಆನ್ಸರ್ ಮಾಡ್ತೀರಾ. ಸೊ ಕ್ವೆಶ್ಚನ್ ನಂಬರ್ 12 ಗೆ ಅಕಾರ್ಡಿಂಗ್ ಟು ದಟ್ ಪ್ಯಾಸೇಜ್ ಆನ್ಸರ್ ಆಪ್ಷನ್ ಡಿ ಇಸ್ ದ ಆನ್ಸರ್, 33. ಅಂಡ್ ಕ್ವೆಶ್ಚನ್ ನಂಬರ್ 13
According to the passage, ಇಲ್ಲಿ ಕೊಟ್ಟಿರೋ ಕ್ವೆಶ್ಚನ್ಗೆ ಆಪ್ಷನ್ ಬಿ ಇಸ್ ದ ಆನ್ಸರ್, ಬ್ರೇವರಿ. ಇಲ್ಲಿ ಒಂದು ಐಟಮ್ಸ್ ಮತ್ತೆ ಪ್ರೈಸ್ ಪರ್ ಕಿಲೋಗ್ರಾಮ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಸ್ಟಡಿ ದ ಫಾಲೋಯಿಂಗ್ ಪ್ರೈಸ್ ಲಿಸ್ಟ್ ಅಂಡ್ ಚೂಸ್ ದ ಕರೆಕ್ಟ್ ಒನ್ ಫಾರ್ ದ ಗಿವನ್ ಕ್ವೆಶ್ಚನ್. ದ ಕಾಸ್ಟ್ಲಿಯಸ್ಟ್ ಫ್ರೂಟ್, ಅಲ್ಲಿ ನೀವು ಅಲ್ಲಿ ಲಿಸ್ಟ್ ಅಲ್ಲಿ ಪ್ರೈಸ್ ನೋಡಿ. ಸೊ ಕಾಸ್ಟ್ಲಿಯಸ್ಟ್ ಫ್ರೂಟ್ ಬಂದ್ಬಿಟ್ಟು ಆಪ್ಷನ್ ಸಿ ಇದೆ, ಕಿವಿ. ಸೊ ಸಿ ಅಲ್ಲಿ ಇರೋ ಆಪ್ಷನ್ ಅನ್ನ ನಾವು ಸೆಲೆಕ್ಟ್ ಮಾಡ್ತೇವೆ. ದೆನ್ 15th ಅಲ್ಲಿ ಫ್ರೂಟ್ ವಿಚ್ ಕಾಸ್ಟ್ ದ ಸೇಮ್ ಅಂತ ನಾವು ಆ ಲಿಸ್ಟ್ ಅಲ್ಲಿ ನೋಡಿದ್ರೆ ಆಪಲ್ ಅಂಡ್ ಪೊಮಗ್ರನೇಟ್. ಸೊ ವಿ ಆರ್ ಸೆಲೆಕ್ಟಿಂಗ್ ದ ಆಪ್ಷನ್ ಡಿ. ದೆನ್ ಇಯರ್ ಒಂದು ಕ್ವೆಶ್ಚನ್ ಟ್ಯಾಗ್ ಗೆ ನಾವು ಆನ್ಸರ್ ಮಾಡಬೇಕು. ಅಂದ್ರೆ ಅಪ್ರಾಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ ಸೆಂಟೆನ್ಸ್ ಗೆ ನಾವು ಸೆಲೆಕ್ಟ್ ಮಾಡಬೇಕು. ಈ 4 ಆಪ್ಷನ್ ಅಲ್ಲಿ ಈ ಸೆಂಟೆನ್ಸ್ ಬಂದ್ಬಿಟ್ಟು ಪಾಸಿಟಿವ್ ಅಲ್ಲಿದೆ. ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ದ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್. ಇವಾಗ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಆಗಿದೆ, ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನು ಸೆಲೆಕ್ಟ್ ಮಾಡ್ತೇವೆ. ಸೊ here the option C is the isn't E. The next one is second main, do as directed from the question number 17 to 20. So ಇಲ್ಲಿ ಒಂದು change the voice from active voice to passive voice. So ಇಲ್ಲಿ active voice ಅಲ್ಲಿ ಏನಿದೆ, ಸಿಂಚನ is writing a novel. Question number 17. ಸಿಂಚನ subject to writing is a verb and novel is a object. Now we have to change into passive voice. So first ಇವಾಗ ಲಾಸ್ಟ್ ಅಲ್ಲಿ ಇರೋ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಸೊ ವರ್ಬ್ ಅಲ್ಲೇ ಇರುತ್ತೆ, ಯಾವ ಪ್ಲೇಸ್ ಅಲ್ಲಿ ಇತ್ತು, ಸಿಂಚನ ಸಬ್ಜೆಕ್ಟ್ ಎಂಡಿಗೆ ಹೋಗುತ್ತೆ. ಸೊ ಎ ನಾವೆಲ್ ಇಸ್ ಬೀಯಿಂಗ್ ರಿಟನ್ ಬೈ ಸಿಂಚನ. ದೆನ್ ಕ್ವೆಶ್ಚನ್ ನಂಬರ್ 18, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಸೊ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಇಲ್ಲಿ ಬಿಫೋರ್ ಬರುತ್ತೆ. 23 ಕಮ್ಸ್ ಇನ್ ಬಿಫೋರ್ 24 and 25. ಕ್ವೆಶ್ಚನ್ ನಂಬರ್ 19, ಲಾಸ್ಟ್ ವೀಕ್ ರಹೀಮ್ ಡ್ಯಾಶ್ ಬಿ ಪ್ಲಸ್ ಡ್ರಾ ಎ ಪಿಕ್ಚರ್ ಟು ದ ವಾಲ್. ಇಲ್ಲಿ ನಾವು ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ ಅನ್ನ ಬರೀಬೇಕು. ನೋಡಿ ಇಲ್ಲಿ ಬಿ ಗೆ ಬಂದ್ಬಿಟ್ಟು ಟೂ ವರ್ಬ್ ಫಾರ್ಮ್ ಇದೆ, ಒಂದು ವಾಸ್, ಒಂದು ವರು. ಇಲ್ಲಿ ನೀವು ರಹೀಮ್ ದ ನೌನ್, ದ ಪರ್ಸನ್ ಇಸ್ ಸಿಂಗುಲರ್, ಸೊ ವಿ ಆರ್ ಯೂಸಿಂಗ್ ದ ವಾಸ್. ದೆನ್ ಎ ಪಿಕ್ಚರ್ ಆನ್ ದ ವಾಲ್, ಅವ್ರು ಇನ್ನು ಡ್ರಾ ಮಾಡ್ತಾ ಇದ್ದಾನೆ, ಸೊ ಕಂಪ್ಲೀಟ್ ಆಗಿಲ್ಲ. ದೆನ್ ವಿ ಆರ್ ಯೂಸಿಂಗ್ ದ ಇಂಗ್ ಫಾರ್ಮ್, ಸೊ ಡ್ರಾಯಿಂಗ್. ಲಾಸ್ಟ್ ವೀಕ್ ರಹೀಮ್ ವಾಸ್ ಡ್ರಾಯಿಂಗ್ ಎ ಪಿಕ್ಚರ್ ಆನ್ ದ ವಾಲ್. ದೆನ್ ಕ್ವೆಶ್ಚನ್ ನಂಬರ್ 20, ಚೇಂಜ್ ದ ಅಬೌವ್ ಸೆಂಟೆನ್ಸ್ ಇಂಟು ಎ ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿದೆ, ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು. ಆ ರೀತಿ ಚೇಂಜ್ ಮಾಡೋ ಟೈಮಲ್ಲಿ ಕಾಮ, ಇನ್ವರ್ಟೆಡ್ ಕಾಮನ್ನ ನಾವು ಇದರಲ್ಲಿ ರಿಮೂವ್ ಮಾಡಬೇಕು. ಮತ್ತೆ ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡ್ತೇವೆ. ಇಲ್ಲಿ ಸೆಡ್ ಟು ಅಲ್ಲಿ ಟೋಲ್ಡ್ ಆಗುತ್ತೆ. ಸೊ ಸ್ಟೆಲ್ಲಾ ಟೋಲ್ಡ್ ಜಸಂತಾ ದಟ್ ಶಿ ವಾಸ್ ರೈಟಿಂಗ್ ಎ ಲೆಟರ್. ದಿಸ್ ಇಸ್ ಇಂಡೈರೆಕ್ಟ್ ಸ್ಪೀಚ್. ದೆನ್ question number 21, read the given passage and answer the following question. So carefully you have to read this passage because ಈ ಪ್ಯಾಸೇಜ್ ಡಿಪೆಂಡ್ ಮಾಡಿ ಮೇಲೆ ಒಂದು ಕ್ವೆಶನ್ ಕೊಟ್ಟಿರ್ತಾರೆ. ವಾಟ್ ಮೇಡ್ ರಾಮನ್ ಡಿಸ್ಕವರ್ ದ ರಾಮನ್ ಎಫೆಕ್ಟ್. ಸೊ ಆನ್ಸರ್ ಅನ್ನ ಬರ್ದಿದ್ದೇನೆ. ಯು ಕ್ಯಾನ್ ಕಾಪಿ ಡೌನ್ ದಿಸ್ ಬೈ ಪಾಸಿಂಗ್ ದ ವಿಡಿಯೋ. ದೆನ್ ನೆಕ್ಸ್ಟ್ ಕ್ವೆಶನ್ ನಂಬರ್ 22, ಇನ್ನೊಂದು ಪ್ಯಾಸೇಜ್ ಇದೆ. ಅಂಡ್ ದಿಸ್ ಅದು ಸಿ ವಿ ರಾಮನ್, ಇದು ಜಮೈಕನ್ ಫ್ರಾಗ್ಮೆಂಟ್ ಲೆಸನ್ ಇಂದ ಅಲ್ವಾ. ಸೊ ಇದು ರೀಡ್ ಮಾಡಿ, ಇದು ಬೇಸ್ ಮಾಡಿ ಇಲ್ಲಿ ಕ್ವೆಶನ್ ಇದೆ. ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ಡಾರ್ಕ್ ಬಾಯ್ ಅಂಡ್ ವೈಟ್ ಬಾಯ್. ಸೊ ಆನ್ಸರ್ ಇಸ್ ರಿಟನ್. ದೆನ್ ಕ್ವೆಶನ್ ನಂಬರ್ 23, ಇಲ್ಲಿ ಇಂಪಾರ್ಟೆಂಟ್ ಈವೆಂಟ್ಸ್ ಜಂಬಲ್ ಆಗಿದೆ, ನಾವು ಕರೆಕ್ಟ್ ಆರ್ಡರ್ ಅಲ್ಲಿ ಬರಿಬೇಕು. ಸೊ 4, 3, 1, 5, 2. ಸೊ ಮತ್ತೆ ನೀವು ಅದನ್ನ ಕರೆಕ್ಟ್ ಆರ್ಡರ್ ಅಲ್ಲಿ ಕೊಟ್ಟಿರೋ ಸ್ಪೇಸ್ ಅಲ್ಲಿ ಬರೀತೀರಾ. ನೆಕ್ಸ್ಟ್ ಕ್ವೆಶನ್ ನಂಬರ್ 24, ಲೂಥರ್ ಬರ್ಬ್ಯಾಂಕ್ ಅವರ ಒಂದು ಪ್ಯಾರಾಗ್ರಾಫ್ ಇದೆ, ಅದು ಬೇಸ್ ಮಾಡಿ ಫಿಲಪ್ ಕೇಳಿದ್ದಾರೆ. ಸೊ ಫಸ್ಟ್ ಎಗೆ ವಂಡರ್ಸ್, ಬಿ ಗೆ ಡಾರ್ವಿನ್. ದೆನ್ ದ ನೆಕ್ಸ್ಟ್ ಒನ್ ಇಸ್ ಕ್ವೆಶನ್ ನಂಬರ್ 25, ರೈಟ್ ಎ ಶಾರ್ಟ್ ಕಾನ್ವರ್ಸೇಷನ್ ಬಿಟ್ವೀನ್ ಸ್ಮಿತಾ ಅಂಡ್ ಅವರ್ ಫ್ರೆಂಡ್ ಸಾಯಿದಾ. ಸೊ ನಾನೊಂದು ಫಾರ್ಮೇಟ್ ಕೊಟ್ಟಿದ್ದೇನೆ, ಇದನ್ನ ನೀವು ಫಾಲೋ ಮಾಡಿ ನೀವು ನಿಮ್ಮ ಇಮ್ಯಾಜಿನ್ಗೆ, ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ನೀವು ಇದನ್ನ ಬರಿಬಹುದು. ದೆನ್ you can pause the video and read. Then question number 26, you have read the life history of Lal Bahadur Shastri. What qualities of Shastriji would you like to adopt in your life? Supplementary reading ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಲೆಸನ್ ಇದೆ. ಸೊ ಅಕಾರ್ಡಿಂಗ್ ಟು ದಟ್ ಒಂದೊಂದು ಇನ್ಸಿಡೆಂಟ್ ನಡೆದಾಗಲೂ ಅವರು ಒಂದೊಂದು ಕ್ಯಾರೆಕ್ಟರ್ ಅನ್ನ ನಾವು ಅವರಲ್ಲಿ ನೋಡಬಹುದು. ಈ ಸಿನ್ಸಿಯಾರಿಟಿ, ಸಿಂಪ್ಲಿಸಿಟಿ, ಮಾರಲ್ ರೆಸ್ಪಾನ್ಸಿಬಿಲಿಟಿ, then bold decisions, strong in mind and action, honesty, truthfulness, I would like to adopt in my life. Then the next one is question number
27. Read the following poem and answer the given question. Somebody's mother poem ಇಂದ ಇಲ್ಲಿ ಒಂದು ಸ್ಟ್ಯಾನ್ಸಾ ಅನ್ನ ಕೊಟ್ಟಿದ್ದಾರೆ. ಸೊ ವಾಟ್ ಆರ್ ದ ಗುಡ್ ಕ್ವಾಲಿಟೀಸ್ ಆಫ್ ದ ಬಾಯ್ ದಟ್ ಒನ್ ದ ಓಲ್ಡ್ ವುಮನ್ಸ್ ಹಾರ್ಟ್. ಸೊ ಅದನ್ನ ರೀಡ್ ಮಾಡಿ ನೀವು ಸೆಂಟೆನ್ಸ್ ಅಲ್ಲಿ ಬರಿಬೇಕು. ದೆನ್ ನೆಕ್ಸ್ಟ್ ಒನ್ ಇಸ್ ಪ್ರೊಫೈಲ್ ಆಫ್ ಮಿಸ್ ಸಿಂಧು ಇದೆ. ವಿ ಹ್ಯಾವ್ ಟು ರೈಟ್ ಇನ್ ಎ ಪ್ಯಾರಾಗ್ರಾಫ್. ಇಟ್ ಈಸ್ ವೆರಿ ಈಸಿ ಟು ರೈಟ್. ಇಲ್ಲಿ ಇರೋದನ್ನೇ ನಾವು ಸೆಂಟೆನ್ಸ್ ಅಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಬರಿತಾ ಹೋಗ್ತೇವೆ ಅಷ್ಟೇ. ಎಲ್ಲರೂ ಇದರಲ್ಲೇ ಕೊಟ್ಟಿರ್ತಾರೆ. ನಾವು ವಾಸ್, ಈಸ್, ಅಂಡ್, ಶಿ, ಹರ್ ಆ ರೀತಿ ಯೂಸ್ ಮಾಡಿಕೊಂಡು ಪ್ಯಾರಾಗ್ರಾಫ್ ಅನ್ನ ಕಂಪ್ಲೀಟ್ ಮಾಡ್ತೇವೆ. ಇಫ್ ಯು ರೀಡ್ ದಿಸ್ ಯು ವಿಲ್ ಗೆಟ್ ಎನ್ ಐಡಿಯಾ. ದೆನ್ ದ ನೆಕ್ಸ್ಟ್ ಒನ್ ಇಸ್ ಕ್ವೆಶನ್ ನಂಬರ್ 29. ಸ್ಟೋರಿ ಇದೆ. ಇನ್ಕಂಪ್ಲೀಟ್ ಸ್ಟೋರಿ ಕ್ಲೂ ಕೊಟ್ಟಿದ್ದಾರೆ. ಸೊ ಮೀನಿಂಗ್ಫುಲ್ ಸ್ಟೋರಿ ಆಗಿ ನಾವು ಬರಿಬೇಕು. ಸೊ ಇಟ್ ಈಸ್ ಅಬೌಟ್ ಎ ಲಯನ್ ಸ್ಟೋರಿ, ದಟ್ ಈಸ್ ವೈಸ್ ರ್ಯಾಬಿಟ್ ಸ್ಟೋರಿ ಇದು. ಕ್ವೆಶನ್ ನಂಬರ್ 30. ಪ್ಯಾಸೇಜ್ ಇದೆ. ಆನ್ಸರ್ ದ ಗಿವನ್ ಕ್ವೆಶನ್ ಅಂತ ಕೇಳಿದ್ದಾರೆ. ಫಸ್ಟ್ ಪ್ಯಾರಾಗ್ರಾಫು ಎ ಕ್ವೆಶನ್ಗೆ, ಸೆಕೆಂಡ್ ಪ್ಯಾರಾಗ್ರಾಫ್ ಬಿ ಕ್ವೆಶನ್ಗೆ ಆನ್ಸರ್ ಆಗುತ್ತೆ. ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ಪಿ.ಟಿ. ಪುಟ್ಟರಾಜ್ ಗವಾಲ್ ಅಂಡ್ ವಾಟ್ ಆರ್ ಪಿ.ಟಿ. ಪುಟ್ಟರಾಜ್ ಗವಾಲ್ಸ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಆಫ್ ಮ್ಯೂಸಿಕ್. ದೆನ್ ದ ಲಾಸ್ಟ್ ಒನ್ ಇಸ್ ಕ್ವೆಶನ್ ನಂಬರ್ 31. ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಲೆಟರ್ ಕೊಟ್ಟಿದ್ದಾರೆ. 5 marks. ಈಸಿಲಿ ಯು ಕ್ಯಾನ್ ಸ್ಕೋರ್ ದ 5 marks. ಇಲ್ಲಿ ನಾನು ಫಾರ್ಮಲ್ ಲೆಟರ್ ಅನ್ನ ಹೇಳ್ತಾನೆ. ಇಲ್ಲಿ ಇಮ್ಯಾಜಿನ್ ಅಂತ ಕೊಟ್ಟು ಹೆಸರು ಕೊಟ್ಟಿರ್ತಾರೆ. ರಕ್ಷಿತಾ ರೇಷ್ಮಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ದೆನ್ ಈವನ್ ಸ್ಟಡಿಂಗ್ ಇನ್ 8th standard ಗವರ್ಮೆಂಟ್ ಹೈಸ್ಕೂಲ್ ಅಂಡ್ ಮೈಸೂರ್. ಸೊ ಫ್ರಮ್ ಅಡ್ರೆಸ್ ನೀವು ರೇಷ್ಮಾ ಆ ರಕ್ಷಿತ್ ಯಾವ್ದಾದ್ರು ಯೂಸ್ ಮಾಡಿಕೊಂಡು ನೀವು ಬರಿಬಹುದು. ಇನ್ನೊಂದು ಇನ್ಫಾರ್ಮಲ್ ಲೆಟರ್, ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್. ಐ ಆಮ್ ರೈಟಿಂಗ್ ದ ಲೆಟರ್ ಫಾರ್ ಹೆಡ್ ಟೀಚರ್ ಆಸ್ಕಿಂಗ್ ಇಶ್ಯೂ ದ ಒರಿಜಿನಲ್ TC. ಅದ್ರ ಬಗ್ಗೆ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಸೊ ಫಸ್ಟ್ ಫ್ರಮ್ ರೇಷ್ಮಾ ಆ ರಕ್ಷಿತ್, ನಾನು ರೇಷ್ಮಾ ತಗೊಂಡಿದ್ದಾನೆ. 8th standard ಸ್ಕೂಲ್ ಗವರ್ಮೆಂಟ್ ಹೈಸ್ಕೂಲ್ ಕೊಟ್ಟಿದ್ದಾರೆ ಮೈಸೂರು. ಸೊ ಅದನ್ನ ಆಗಿ ಕಾಪಿ ಮಾಡ್ತೇವೆ. ಮತ್ತೆ ಡೇಟ್ ನಿಮ್ಮ ಇಷ್ಟ ಯಾವ ಡೇಟ್ ಅಲ್ಲಿ ಹಾಕೊಳ್ಳಿ. ದೆನ್ ಟು ಯಾರಿಗೆ ಬರಿಬೇಕು, ಹೆಡ್ ಟೀಚರ್ಗೆ. ಸೊ ಟು ದ ಹೆಡ್ ಟೀಚರ್ ಗವರ್ಮೆಂಟ್ ಹೈಸ್ಕೂಲ್ ದೆನ್ ಮೈಸೂರು. ಫಸ್ಟ್ ರೆಸ್ಪೆಕ್ಟೆಡ್ ಅಂತ ಬರೆದು ಸರ್ ಇಲ್ಲಾಂದ್ರೆ ಮ್ಯಾಮ್ ಎರಡರಲ್ಲಿ ಒಂದನ್ನ ಬರೀರಿ. ಸಬ್ಜೆಕ್ಟ್ ಬರಿಬೇಕು. ಸಬ್ಜೆಕ್ಟ್ ಈಸಿಯಾಗಿ ನಾವು ಹೇಗೆ ಬರಿಬಹುದು ಅಂದ್ರೆ ಇಲ್ಲಿ ನೋಡಿ, ಹರ್ ಟು ಇಶ್ಯೂ ಯುವರ್ ಒರಿಜಿನಲ್ TC ಅಂಡ್ ಮಾರ್ಕ್ಸ್ ಕಾರ್ಡ್. ಸೊ ಹರ್ ಅಲ್ಲಿ ರಿಕ್ವೆಸ್ಟಿಂಗ್ ಟು ಇಶ್ಯೂ, ಯುವರ್ ಅನ್ನೋದಕ್ಕೆ ಮೈ ಒರಿಜಿನಲ್ TC ಅಂಡ್ ಮಾರ್ಕ್ಸ್ ಕಾರ್ಡ್. ಫೈನ್. ರಿಕ್ವೆಸ್ಟಿಂಗ್ ಟು ಇಶ್ಯೂ ಮೈ ಒರಿಜಿನಲ್ TC ಅಂಡ್ ಮಾರ್ಕ್ಸ್ ಕಾರ್ಡ್. ಸೊ ಇವಾಗ ರೀಸನ್ ಬರೆಯೋಣ. ಐ ಆಮ್ ಸ್ಟಡಿಂಗ್ ಇನ್ 8th standard ಇನ್ ಯುವರ್ ಸ್ಕೂಲ್. ವಿ ಆರ್ ರಿಲೊಕೇಟಿಂಗ್ ಟು ದಾವಣಗೆರೆ ಟು ಕಂಟಿನ್ಯೂ ಸ್ಟಡೀಸ್ ಇನ್ ಎ ನ್ಯೂ ಸ್ಕೂಲ್. ಐ ರಿಕ್ವೆಸ್ಟ್ ಯು ಟು ಇಶ್ಯೂ ಮೈ ಒರಿಜಿನಲ್ TC ಅಂಡ್ ಮಾರ್ಕ್ಸ್ ಕಾರ್ಡ್. ಶಾರ್ಟ್ ಆಗಿ ಸಿಂಪಲ್ ಆಗಿ ಬರೀರಿ, ಅವಾಗೇನು ಮಿಸ್ಟೇಕ್ ಆಗೋದಿಲ್ಲ. ದೆನ್ ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ ರೇಷ್ಮಾ. ನೀವಿಲ್ಲಿ ನೋಡಿರ್ಬೋದು ಫ್ರಮ್ ಮತ್ತೆ ಟು ಅಡ್ರೆಸ್ಸು ನಿಮ್ಮ ಪೇಪರ್ ಲೆಫ್ಟ್ ಸೈಡ್ ಅಲ್ಲಿ ಬರೀತೀರಾ, ಕರೆಕ್ಟಾ? ಈವನ್ ದ ಎಂಡ್ ಥ್ಯಾಂಕ್ ಯು ಅಂಡ್ ಯುವರ್ಸ್ ಫೇತ್ಫುಲಿ ಲೆಫ್ಟ್ ಸೈಡ್ ಅಲ್ಲೇ ಬರಬೇಕು. ಸೊ ಈಸಿಲಿ ಯು ಕ್ಯಾನ್ ಗೆಟ್ 5 marks and we completed this. I hope this video is informative to all the students who are watching in Dhanush channel. If you are new to my channel, kindly subscribe and share among your friends, and thank you for watching.